ಇವತ್ತು ಟೆಸ್ಟ್ ಮಾಡಲೇಬೇಕು, ಇಲ್ದಿದ್ರೆ ಸುಮ್ಮನೆ ಗಾಬರಿ ಆಗುತ್ತೆ. ಯಾಕಿನ ಎದ್ರಿಕೋಬಿಟ್ಟ? ರೀ ನೀವಾ ಸಡನ್ನಾಗಿ ನಾನು ಯಾರೋ ಹೇಳಿದ್ರು ಅಂತ ಗಾಬರಿ ಆಗ್ಬಿಟ್ಟೆ. ಪ್ರೀತಿ ಅಂದರೆ ಹಂಗೆ ಅಲ್ವೇ ರತ್ನಿ, ತಕ್ಷಣ ಹಿಡ್ಕತ್ತದೆ, ತಕ್ಷಣ ಬಿಟ್ಟೋಯ್ತದೆ. ಆದರೆ ನಿಮ್ಮ ಪ್ರೀತಿನ ನಾನು ಬಿಟ್ಕೊಡೋ ಮಾತೇ ಇಲ್ಲ. ನೀನು ಬಿಟ್ಕೊಡೋದಲ್ಲ ಕಣೆ, ನಾನು ಬಿಟ್ರೆ ನೀನು ಬಿಟ್ಟೋಯ್ತಿ. ಅದಕ್ಕೆಯ ಇಲ್ಲಿ ಗಂಟ ನಿನ್ನ ಬಿಟ್ಟೋಗ್ಬಾರ್ದು ಅಂತಲೇ ರಾವಣ ನನಗೆ 10 ತಲೆ ಇದ್ದರೂ ಒಂದೇ ಒಂದು ತಲೆಯಲ್ಲಿ ಮೇಂಟೈನ್ ಮಾಡ್ಕೊ ಬಂದೀವ್ನಿ. ಇಲ್ಲ ಅಂದಿದ್ರೆ ನೀನೆಲ್ಲಿ ಉಳ್ಕತ್ತಿದ್ದೆ? ರೀ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ರತ್ನಿ, ಏನು ಇವಾಗ ನನ್ನ ಚಿನ್ನಮ್ಮ ನನ್ನ ಕೈಗೆ ಸಿಗ್ತಿಲ್ವಲ್ಲ, ಅವಳನ್ನ ನನ್ನ ಕಣ್ರೆಪ್ಪಲ್ಲಿ ಮುಚ್ಚಿಟ್ಕೊಳ್ಳ ಅಥವಾ ಎದೆ ಚಿಪ್ಪೊಳಗೆ ಮುಚ್ಚಿಟ್ಕೊಳ್ಳ ಅಂತ ಯೋಚನೆ ಮಾಡ್ತಾ ಇವನಿ. ಹಾ ಬರೀ ನಾಟಕ. ಎಲೆಕ್ಷನ್ ಅಂತ ಬ್ಯುಸಿ ಆಗಿರೋದು ನೀವು. ನಾನೇನಾದರೂ ಕೇಳಿದರೆ 5 ನಿಮಿಷ ಆದಮೇಲೆ ಸಿಗ್ತೀನಿ, ಆಮೇಲೆ ಸಿಗ್ತೀನಿ ಅಂತ ನನಗೆ ಕತೆ ಬಿಡ್ತಿದ್ರಿ. ಹಂಗೇನಿಲ್ಲ ರತ್ನಿ, ಎಲೆಕ್ಷನ್ ಅಂದಮೇಲೆ ಹೊಸ ಕೆಲಸ ಇರ್ತದಲ್ವೇ. ಇವಾಗ ನಿಂಗೋಸ್ಕರ ಫುಲ್ಲು ಫ್ರೀ ಆಗಿಬಿಟ್ಟಿವ್ನಿ. ಇವಾಗ ಬಾ ಕೂತ್ಕೊಂಡು ಮನೆ ಮಠ ಸಂಸಾರ ಮಕ್ಕಳು ಮರಿ ಅಂತ ಆರಾಮಾಗಿ ಮಾತಾಡೋಮ್ಮ. ಅಯ್ಯೋ ರತ್ನಿ, ಯಾಕೆ ಸಪ್ಕಾಗ್ಬಿಟ್ಟಲ್ಲ? ಮಕ್ಕಳು ಮರಿ ಅಂತ ನೀವು ಹೇಳ್ತೀರಾ ರೀ, ಆದರೆ ಅದು ಯಾವುದು ನಮ್ಮ ಕೈಯಲ್ಲಿ ಇಲ್ವಲ್ರಿ. ಯಾವ ನನ್ನ ಮಗ ಹೇಳಿದ್ದು ರತ್ನಿ? ಅದು ಬರೀ ನನ್ನ ಕೈಲಿ ಮಾತ್ರ ಇಲ್ಲ ರತ್ನಿ, ನಿನ್ನ ಕೈನಾಗೂ ಐತೆ. ಮುಂಚೆ ನೀವು ಬರೀ ಪುಂಡ ಆಗಿದ್ರಿ, ಇವಾಗ ಪೊರ್ಕೆ ಆಗ್ಬಿಟ್ಟಿವನಾ? ಪೋಲಿ ಆಗಿದ್ದೀರಾ ಅಂತ ಹೇಳಕ್ಕೆ ಬಂದೆ. ನಾನು ಎಂಥ ದರಿದ್ರ ನನ್ನ ಮಗ ಅಂತ ನಿನ್ಗಿನ್ನ ಗೊತ್ತಿಲ್ಲ ಕಣೆ. ನಾನು ಗುಂಡಿ ಇದ್ರೆ ವೇಸ್ಟ್ ಆಗೋಯ್ತದಲ್ಲ ಅಂತ ಬದುಕಿರೋರ್ನ ಗುಂಡಿಗೆ ತಳ್ಳ ಪಾಪಿ, ಸತ್ತೆಣದ ಕೈನಾಗೂ ಸಾಲ ಮಾಡಿಸ್ಕೊಳ್ಳೋ ನೀಚ. ಅಯ್ಯೋ ರೀ, ನಾನು ಪೋಲಿ ಅಂದಿದ್ದಕ್ಕೆ ನಿಮಗೆ ಬೇಜಾರಾಯ್ತಾ? ಅಯ್ಯೋ ಇಲ್ಲ ರತ್ನಿ, ಮೂಡ್ ಬರೋ ಮಾತಕ್ಕೆಲ್ಲ ಯಾವ ನನ್ನ ಬೇಜಾರದಾನೆ. ಒಂದು ನಿಮಿಷ. ಅಲ್ಲ, ಯಾವಾಗಲೂ ಮಕ್ಕಳು ಅಂತ ಆಸೆ ಪಡ್ತಿರ್ತೀರಲ್ಲ, ಯಾಕೆ ಮುಂಚೆಯಿಂದನೂ ನಿಮ್ಗೆ ಅಷ್ಟು ಆಸೆನಾ? ಹಂಗೇನಿಲ್ಲ ರತ್ನಿ, ನಮ್ಮ ಅಪ್ಪಯ್ಯ ಮೊದಲೇ ರಾಕ್ಷಸ ಅಲ್ವೇ, ಮೊಮ್ಮಗ ಸಿಗ್ತಾ ಅಂತ ಆರಾಮಾಗಿರ್ತಾನೆ. ಅದ್ಯಾಕಪ್ಪ ಮೊಮ್ಮಗಳು ಆಗಿರ್ಬೋದಪ್ಪ. ಈ ಮನೇಲಿ ಹೆಣ್ಮಗ ಏನಾದರೂ ಹುಟ್ಟಬೇಕು ಅಂದರೆ ಸತ್ತು ಹುಟ್ಟಬೇಕು, ಇಲ್ಲ ಹುಟ್ಟಾದ್ಮ್ಯಾಕೆ ಸಾಯ್ಬೇಕು. ಅಲ್ಲಿ ಯಾವುದಾನ ಅಲ್ಲಿ. ಗಂಡ ಆದರೆ ಅಣ್ಣನ ಥರ, ಹೆಣ್ಮಗು ಆದರೆ ಅದಕ್ಕೆ ಥರ ಇರಬೇಕು. ಎಷ್ಟು ಚೆನ್ನಾಗಿರುತ್ತಲ್ಲ. ನೋಡೋ ಯಾವುದಾನ ಆಗಲಿ, ಆದರೆ ಒಂದು ವಿಷಯ ಐತೆ. ಏನದು? ಈಗ ರತ್ನಿ, ಬೊಂಬೆ ಮಾಡಬೇಕು ಅಂದರೆ ಮಣ್ಣಾರು ತರಬೇಕಲ್ವೇ, ಹಂಗೆ ಮಕ್ಕಳಾಗಬೇಕು ಅಂದರೆ ಏನಾದರೂ ಹೊಸ ಪ್ರಯತ್ನ ಮಾಡಬೇಕಲ್ವೇ. ಹೋಗಿರಿ, ನಂಗೆ ನಾಚಿಕೆ ಆಗುತ್ತೆ. ಹೌದಾ? ಇಲ್ಲಿ ಹೊಸಿ ಆ ನಾಚಿಕೆ ಹೆಂಗಿರ್ತದೆ ಅಂತ ತೋರಿಸ ನೋಡು. ಬೇಡ ರೀ, ದೂರ ಹೋಗಿ. ಎತ್ತದ್ರಣ? ಎತ್ತೋಕೋದೇನು ಚಿಕ್ಕ ಮಗು ಇಲ್ಲ, ಬಂದ ತಕ್ಷಣ ಎತ್ಕೊಳ್ಳೋಕ್ಕೆ ಫೋನು ಹೊಸಿ ಇರಲ್ಲ, ಎತ್ತಾರೆ. ಛತ್ರಿ, ನಾಗೇಗೌಡ ಫೋನ್ ಮಾಡ್ತಿದ್ದಾನೆ. ಅವ್ರು ಹೇಳಿದ ಕೆಲಸ ಮಾಡಲಿಲ್ವೇನೋ ಇನ್ನೂ? ದಣಿ, ಆ ಪರ್ಸೋನವ್ರಿಗೆ ಕ್ವಾರೆ ಕೆಲಸ, ಆಮ್ಯಾಕೆ ಎಲೆಕ್ಷನ್ನು ಅಂತ ಓಡಾಡ್ತಾಯಿದ್ರು, ಹಂಗಾಗಿ ಜನನ ಕಳ್ಸೋಕ್ಕಾಗಿಲ್ಲ. ಏನು ಉತ್ತರ ಕೊಡಲಿ ಅವ್ರಿಗೆ? ಸದ್ಯ ಕಟ್ಟಾಯ್ತು. ಎತ್ತ ಇಲ್ವಲ್ಲ? ಯಾಕೆ ಎತ್ತಿಲ್ಲ ಅಂತ ಕೇಳ್ರಿ. ಅಯ್ಯ ನಾನು ನಿನ್ನೇನು ದಡ್ಡ ಅನ್ಕೊಂಡಿದೀಯೇ? ಅಲ್ಲಮ್ಮಿ, ಅವ್ರ ಫೋನ್ ಎತ್ತಿದ್ರೆ ತಾನೆ ಯಾಕೆ ಫೋನ್ ಎತ್ತತಾ ಇಲ್ಲ ಅಂತ ಕೇಳೋಕ್ಕಾಗೋದು. ಫೋನೇ ಎತ್ತಿಲ್ಲ ಅಂದ್ರೆ ಇಲ್ಲಿಂದ ಕೇಳೋದು. ಅಯ್ಯ ಹೊಸಿ ಸುಮ್ಕಿರ್ತೀರಾ? ಛತ್ರಿ ಮಾಡ್ತೀನಿ. ದಣಿ, ನನ್ನ ಫೋನಿಗೆ ಮಾಡ್ತಾವ್ರೆ.
ಕೊಡಿ. ನಮಸ್ಕಾರ ಮಾಸ್ತಿ ಕೊಪ್ಪಲು ಮಾಜಿ ದೊರೆ ನಾಗೇಗೌಡರಿಗೆ. ಮೋಡ ನೋಡಿ ನವಿಲ್ ಕುಣಿದ್ರೆ ಗೂಬೇನ್ ನೋಡಿ ಕೋಳಿ ಕುಣಿತಂತೆ. ಆ ಕೋಳಿನ ಅಮುಕ್ಕೊಂಡು ಪುಕ್ಕ ತೆರೆದು ಬೇಯಿಸ್ಕೊಂಡು ತಿನ್ನೋ ಮಕ್ಕಳು ನಾವು. ಏನು ಮಾಡ್ತೀರಿ? ನನ್ನ ಟೈಮ್ ಸಂದಾಕಿಲ್ಲ. ಏನೋ ಒಂದು 4 ಜನಕ್ಕೆ ಕಳಿಸಿ ಮರ್ಡ್ರ್ ಮಾಡಿಸಿ ಅಂತಂದರೆ ಅಷ್ಟು ಸಹಾಯ ಮಾಡೋಕೆ ಹಾಕಿಲ್ಲ ಅಂದರೆ ಎಂಥ ಸ್ನೇಹ ಹೇಳಿ ಇದು? ನಾಗೇಗೌಡ್ರೆ, ನಾನು ಕೆಲಸನ ನಮ್ಮ ಛತ್ರಿಗೆ ವಹಿಸಿದ್ದೆ. ವಯಸ್ಸಾಗೋಯ್ತು ನೋಡಿ ಅವನು ಪಾಪ, ಮರ್ತಿದ್ದಾನೆ. ರಾಜ್ಯಕ್ಕೆ ಬೆಂಕಿ ಹಚ್ಚಿ ರಾಜನ ಪಾದದಾನೆ ಮಾಡ್ದಂಗಲ್ಲ ನಾನು. ನಂಬಿಕೆ ಇರಲಿ. ಏನಾಯ್ತದ ಬಿಡ್ತದ ಗೊತ್ತಿಲ್ಲ. ನೀವು ಹುಡುಗರು ಕಳಿಸ್ತೀರಿ ಅಂತ ಹೇಳ್ದಾಗಿಂದ ಕಾಯ್ಕೊಂಡು ನಮ್ಗೆ ಸಾಕಾಗೋಗದೆ. ಜೇನಿನ ಗೂಡು ನಾವೆಲ್ಲ ಬೇರೆ ಯಾವ್ದಾರು ಜೇನಿಲ್ಲ ಅಂತ ಆಡಾಡಂಗಾಯ್ತು. ನಮ್ಗಾಗದೆ ಇರೋರನ್ನ ತಪ್ಕೊಂಡಿರೋದಿದೆಯಲ್ಲ, ಅದು ಮಾತ್ರ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಿಮ್ಮ ನಮ್ಮ ಶತ್ರುಗಳೆಲ್ಲ ಒಂದೇ ಕುಟುಂಬದವರು, ಎಲ್ಲರನ್ನು ಒಟ್ಟಿಗೆ ನಾಶ ಮಾಡಿಬಿಡ್ಬೇಕು. ನನಗೆ ಇತ್ತೀಚೆಗೆ ಒಂದು ಆಲೋಚನೆ ಬಂದಿದೆ. ಒಟ್ಟಿಗೆ ಎಲ್ಲರನ್ನು ಕೌಚ್ ಹಾಕ್ಬಿಡ್ಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀನಿ. ಮಾವಯ್ಯ, ಅದೇನು ಮಾಡ್ತಿರೋ ಬೇಗ ಮಾಡಿ. ಒಳ್ಳೆ ಕಾಮಿಡಿ ಪೀಸ್ ಆದಂಗೆ ಆಗಿದ್ದೀವಿ ಇಲ್ಲಿ. ಕೆಲಸದವರು ಮರ್ಯಾದೆ ಕೊಡ್ತಾ ಇಲ್ಲ. ಒಂದು ಕಾಲಕ್ಕೆ ನಾವು ಉಗ್ದಿರೋ ಜನರ ಸಮಕ್ಕೆ ಬಂದ್ಬಿಟ್ರೆ ಆ ಬದುಕೇ ಅಲ್ಲ. ಮನು ರಾಣಿನ ಮುಗಿಸೋದೆ ಆದರೆ ಇವತ್ತೇ ನಮ್ಮ ಹುಡುಗರನ್ನ ಕಳಿಸ್ತೀನಿ. ಅವರು ಕೆಲಸ ಮುಗಿಸಿ ಆಪಾದನೆ ಅವ್ರ ಮೇಲೆ ಹಾಕ್ಕೊಂಡು ಜೈಲಿಗೆ ಹೋಗ್ತಾರೆ. ಆದರೆ ನೋಡಿ, ಈ ಕೊಲೆ ಇದೆಯಲ್ಲ, ಅದು ಮನೆಯಿಂದ ಹೊರಗಡೆ ಆಗಬಾರ್ದು. ಹೊರಗಡೆ ಆದರೆ ಅನುಮಾನ ನಿಮ್ಮ ಮೇಲೆ ಬರುತ್ತೆ. ಅದಕ್ಕೆ ಮನೆ ಒಳಗಡೆನೇ ಆಗಬೇಕು. ಅದು ಎಲ್ಲರೂ ಸಮ್ಮುಖದಲ್ಲಾಗಬೇಕು. ಆಗ ಅನುಮಾನ ಕಮ್ಮಿ ಆಗುತ್ತೆ ನಿಮ್ಮ ಮೇಲೆ. ಏನಂತೀರಿ? ನೋಡ್ರೆ, ದಾಳನ ನೀವು ರೆಡಿ ಮಾಡ್ಕೊಳ್ಳಿ, ಗಾಳನ ನಾ ರೆಡಿ ಮಾಡ್ಕೊತೀನಿ. ಇಬ್ಬರು ಸೇರಿ ಬಡ್ದು ಬಾಯಿಗೆ ಹಾಕಬಿಡೋಣ. ಫೋನ್ ಮಾಡ್ತೀನಿ. ಆಗಲಿ, ಒಳ್ಳೆಯದಾಗಲಿ. ನಮಸ್ಕಾರ. ಇದಕ್ಕೆಲ್ಲ ಒಂದು ವ್ಯವಸ್ಥೆ ಆಗಬೇಕಲ್ಲೋ ಛತ್ರಿ. ಈ ಸಾರ್ತಿ ತಪ್ಪಬಾರ್ದು. ಮಾಡೋಣ, ತಾಕಳಿದಣಿ. ಅಲೋ ಮಾರಿಗುಡಿ ಜನತೆಗೆ ನಿಮ್ಮ ಮನೆ ಮಗ ಶಿವ ಮಾಡ್ತಕ್ಕಂತ ನಮಸ್ಕಾರಗಳು. ನೋಡ್ರಕ್ಕ, ಒಂದ್ ಕಾಲ ಇತ್ತು. ಆ ಕಾಲದಾಗೆ ಕಸನ ರಸ ಮಾಡ್ತಿದ್ರು. ಆದ್ರೆ ಇವತ್ತು ಕಸಾನೇ ರಸ ಆಗ್ಬಿಟ್ಟೈತೆ. ಅದಕ್ಕೆ ಎಲ್ಲಾ ಕಡೆ ವಾಸನೆ ಹೊಡಿತೈತೆ. ನಮ್ಗೆ ಯಾವ್ರು ಒಂದು ಶಾಪ ಕೊಟ್ಬಿಟ್ಟವ್ರೆ. ಏನಪ್ಪಾ ಅಂದ್ರೆ, ನಾವು ಬಾಯಿ ಮುಚ್ಕೊಳಕ್ಕೆ ನಮಗ್ ಕೈ ಬೇಕಾಗಿಲ್ಲ, ಹಂಗೆ ಮುಚ್ಕೋಬಹುದು. ಆದ್ರೆ ಮೂಗು ಮುಚ್ಕೋಬೇಕು ಅಂದ್ರೆ ಕೈ ಬಳಸ್ಬೇಕು.